ರಾಹುಲ್ದೊಂದು ಲೆಕ್ಕ, ರಾಜ್ಯ ನಾಯಕರದೊಂದು ಗಣಿತ. ಹೇಳಿದ್ದೊಂದು ಆಗಿದ್ದು ಮತ್ತೊಂದು. ಏನಿದು ರಿಯಲ್ ಕಥೆ? ಈ ಸಿನಿ ದುನಿಯಾದಲ್ಲಿ ಸೂಪರ್ ಸ್ಟಾರ್ಗಳ ಸಿನಿಮಾಗಳು ಬರ್ತವೆ ಅಂದ್ರೆ ಅದೊಂಥರ ಹಬ್ಬದ ವಾತಾವರಣ ನಿರ್ಮಾಣ ಆಗುತ್ತೆ. ನೂರಾರು ಕೋಟಿಯ ಬಿಗ್ ಬಜೆಟ್ ಸಿನಿಮಾ ಅಂದ್ರೆ ಅಭಿಮಾನಿಗಳಿಗೂ ಒಂಥರ ಸಡಗರ, ಸಂಭ್ರಮ. ಆದ್ರೆ ಹೇಳಿ ಕೇಳಿ ಈಗ ಆಷಾಢ. ದೊಡ್ಡ ಸಿನಿಮಾಗಳಂತೂ ಈ ತಿಂಗಳು ತೆರೆಗಂತೂ ಅಪ್ಪಳಿಸಲ್ಲ. ಆದ್ರೆ ಬಿಗ್ ಸ್ಟಾರ್ಗಳ ಸಿನಿಮಾವನ್ನು ಮೀರಿಸುವಂತ ಸೆನ್ಸೇಷನ್ ಈ ರಾಜಕಾರಣ ಸೃಷ್ಟಿಸಿರೋದು ಸುಳ್ಳಲ್ಲ. ಬಹುದಿನಗಳಿಂದ ಕಾದಿರುವ ಬ್ಲಾಕ್ ಬಸ್ಟರ್ ರೀತಿ ಇವತ್ತು ರಾಜ್ಯ ಸಚಿವ ಸಂಪುಟದ ವಿಸ್ತರಣೆಯು ಕ್ಷಣ ಕ್ಷಣಕ್ಕೂ ಕೌತುಕವನ್ನ ಇಮ್ಮಡಿ ಮಾಡುತ್ತಲೇ ಸಾಕ್ತದೆ. ಆದ್ರೆ ಈ ವಿಸ್ತರಣೆ ಮಹಾ ಸಿನಿಮಾದ ಕೌತುಕ ಅಭಿಮಾನಿಗಳಿಲ್ಲದಿದ್ರೂ ಆಕಾಂಕ್ಷಿಗಳ ಪಲ್ಸ್ ರೇಟ್ ಜಾಸ್ತಿ ಮಾಡಿರೋದಂತೂ ಸುಳ್ಳಲ್ಲ. ಇವತ್ತು ನಿಮ್ಮ ಒಳನೋಟದ ಒಳಗಣ್ಣಿಗೆ ಕಂಡಿರುವ ಮತ್ತೊಂದು ದೊಡ್ಡ ಅಸಲಿ ಕಹಾನಿಯನ್ನ ತೆರೆದಿಡ್ತಿದ್ದೀವಿ. ಸಭೆ ಇತ್ತು. ಸುರ್ಜೇವಾಲಾ ಅವ್ರನ್ನ, ವೇಣುಗೋಪಾಲ್ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ವಿ. ಕಾಂಗ್ರೆಸ್ ಪ್ರೆಸಿಡೆಂಟ್ ಊರಲ್ಲಿಲ್ಲ, ಅವರು ವಾಪಸ್ ಬೆಂಗಳೂರಿಗೆ ಹೋಗಿದ್ದಾರೆ. ತಾತ್ಕಾಲಿಕವಾಗಿ ಅದು ಮುಂದೂಡಲಾಗಿದೆ. ಮುಂದಿನ ದಿನಾಂಕವನ್ನು ಯಾವಾಗ ಸೂಚನೆ ಕೊಡ್ತಾರೋ ಅವಾಗ ಬರ್ತದೆ. ತಾತ್ಕಾಲಿಕ ಅಂದರೆ ಎರಡು ವಾರ ಅಲ್ಲ, 2 ವರ್ಷನೇ ಹೋಗಬೇಡಿ. ತಾತ್ಕಾಲಿಕವಾಗಿ ಕಾಂಗ್ರೆಸ್ ಅಧ್ಯಕ್ಷರು ಊರಲ್ಲಿಲ್ಲ. ಈಗ ಅವ್ರು ಬಂದ ತಕ್ಷಣ ಚರ್ಚೆ ಮಾಡಿ ಅದನ್ನು ಪ್ರಕ್ರಿಯೆ ಸಂಪೂರ್ಣವಾಗುತ್ತೆ. ಕಾಂಕ್ರೀಟು ಅಥವಾ ಮಾರ್ಷಿನೋ ಏನು ಹೇಳೋಕ್ಕಾಗೋದಿಲ್ಲ. ಚರ್ಚೆ ಆಗಿದೆ, ಎಲ್ರದ್ದು ಅನಿಸಿಕೆಗಳನ್ನ ಅವರು ಆಲಿಸಿದ್ದಾರೆ. ತದನಂತರ ತೀರ್ಮಾನವನ್ನು ಕೊಡಬೇಕಾದ್ರೆ ಪುನಃ ಅವ್ರು ಯಾವಾಗ ತಾರೀಕು ನಿಗದಿ ಮಾಡ್ತಾರೆ ಆವತ್ತು ಬಂದು ನಾವು ಅವ್ರಿಗೆ ಪುನಃ ನಮ್ಮ ವಿಚಾರಗಳನ್ನು, ಅಭಿಪ್ರಾಯಗಳನ್ನು ತಿಳಿಸ್ಬೇಕಾಗುತ್ತೆ, ತಿಳಿಸ್ತೀವಿ. ಇದೊಂದು ಮಾತು ತುದಿಗಾಲಲ್ಲಿ ಕಾದು ನಿಂತಿದ್ದ ಆಕಾಂಕ್ಷಿಗಳ ಕನಸಿಗೆ ತಣ್ಣೀರೆರಚಿದ್ದು ಸುಳ್ಳಲ್ಲ. 2 ದಿನಗಳ ಕಾಲ ದೆಹಲಿಯಲ್ಲಿ ನಡೆದ ವಿಸ್ತರಣೆ ಪ್ರಹಸನ ಅಂತಿಮವಾಗಿ ಫಲಿತಾಂಶವಿಲ್ಲದೆ ಅಂತ್ಯವಾದ ಪಂದ್ಯದಂತಾಗಿತ್ತು. ವಿಸ್ತರಣೆ ಉಮೇದಿನಿಂದಲೇ ದೆಹಲಿಗೆ ತೆರಳಿದ್ದ ಹಾಲಿ ಮಾಜಿ ಸಿಎಂ ಸಹಿತ ಬಿಕೆ ಹರಿಪ್ರಸಾದ್ ಬರೀ ಕೈಯಲ್ಲೇ ರಾಜ್ಯಕ್ಕೆ ವಾಪಸ್ಸಾಗಿದ್ದಾರೆ. ಹಾಗಂತ ವರಿಷ್ಠರ ಅಂಗಳದಲ್ಲಿ ನಡೆದದ್ದಾದ್ರೂ ಏನು? 3 ನಾಯಕರು 3 ಪ್ರತ್ಯೇಕ ಪಟ್ಟಿ ಕೈಯಲ್ಲಿ ಹಿಡಿದೇ ದೆಹಲಿ ದಂಡಯಾತ್ರೆ ಮಾಡಿದ್ರು. ಸುರ್ಜೇವಾಲಾ, ವೇಣುಗೋಪಾಲ್ ಜೊತೆ ಚರ್ಚಿಸಿ ಅಂತಿಮವಾಗಿ 10 ಜನಪತ್ನ ಸೋನಿಯಾ ಮನೆಗೆ ಬರೋ ಹೊತ್ತಿಗೆ ಸೀನ್ ಕಂಪ್ಲೀಟ್ ಚೇಂಜ್ ಆಗ್ತಿತ್ತಂತೆ. ಒಳನೋಟದ ಮಾಹಿತಿದಾರರೇ ಹೇಳುವಂತೆ 3 ಪಟ್ಟಿ ನೋಡಿದ ರಾಹುಲ್, ನಾನ್ ಹೇಳಿದ್ದೇನು ನೀವು ಮಾಡಿದ್ದೇನು ಅಂತ ಪ್ರಶ್ನಿಸಿದ್ದಾರಂತೆ. ರಾಹುಲ್ ಪ್ರಶ್ನೆಗೆ ತಬ್ಬಿಬ್ಬಾದ ರಾಜ್ಯ ನಾಯಕರು ತಮ್ಮದೇ ಆದ ಸಬೂಬು ನೀಡಿದ್ದು ಸುಳ್ಳಲ್ಲವಂತೆ. ಆದ್ರೆ ಈ ವಾದವನ್ನ ಬಿಲ್ಕುಲ್ ಒಪ್ಪದ ರಾಹುಲ್ ಗಾಂಧಿ ತುರ್ತು ಕಾರ್ಯ ನಿಮಿತ್ತ ಬೆಂಗಳೂರಿಗೆ ಮರಳಿದ್ದ ಖರ್ಗೆ ಅವರ ಅನುಪಸ್ಥಿತಿ ನೆಪ ಹೇಳಿ ವಿಸ್ತರಣೆಗೆ ಬ್ರೇಕ್ ಹಾಕಿ ಕಳುಹಿಸಿದ್ದಾರೆ. ರಾಹುಲ್ಗೆ ಗೈಡ್ ಮಾಡ್ತಿದ್ಯಾ ತಂತ್ರಗಾರಿಕೆ ತಂಡ? ಗ್ರೌಂಡ್ ರಿಪೋರ್ಟ್ ಕೈಯಲ್ಲಿ ಹಿಡಿದೆ ರಾಹುಲ್ ಪ್ಲಾನ್. ಹಾಗೆ ನೋಡಿದ್ರೆ ಅವತ್ತು ಸಿದ್ದರಾಮಯ್ಯ ಅವರನ್ನ ಬದಲಿಸಿ ಡಿಕೆಶಿಯನ್ನ ಮುಖ್ಯಮಂತ್ರಿ ಮಾಡಲಾಗಿತ್ತು. ಅಸಾಧ್ಯ ಅನ್ನುವಂತಿದ್ದ ಈ ಬದಲಾವಣೆಯನ್ನ ಬೆಣ್ಣೆಯಲ್ಲಿ ಕೂದಲು ತೆರೆದಷ್ಟೇ ಸಲೀಸಾಗಿ ನಿಭಾಯಿಸಲಾಗಿತ್ತು. ಹಾಗಂತ ಆ ದೃಢ ನಿರ್ಧಾರಕ್ಕೂ ಮುನ್ನ ರಾಹುಲ್ ದೊಡ್ಡದೊಂದು ತೆರೆಮರೆಯ ಕಾರ್ಯಾಚರಣೆ ಮಾಡಿದ್ರು ಅನ್ನೋ ಮಾತುಗಳಿವೆ. ಒಳನೋಟದ ಆಪ್ತ ಮೂಲಗಳೇ ಹೇಳುವಂತೆ ಕಾಂಗ್ರೆಸ್ ಪರ ರಾಜಕೀಯ ತಂತ್ರಗಾರಿಕೆ ಮಾಡ್ತಿರೋ ಸುನಿಲ್ ಅಂಡ್ ಟೀಮ್ ಪಕ್ಕಾ ರಿಪೋರ್ಟ್ ಒಂದನ್ನ ರಾಹುಲ್ಗೆ ನೀಡಿತ್ತಂತೆ. ಬದಲಾವಣೆಗೆ ಕಾರಣ, ಭವಿಷ್ಯ ಎಲ್ಲವನ್ನು ಕೂಲಂಕುಷವಾಗಿ ಅವಲೋಕಿಸಿ ಅಧ್ಯಯನ ನಡೆಸಿಯೇ ಅಂತಿಮ ನಿರ್ಧಾರವನ್ನ ರಾಹುಲ್ ಕೈಗೊಳ್ಳಲು ಸಲಹೆ ನೀಡಿತ್ತಂತೆ. ಇದೆಲ್ಲವನ್ನು ಹಲವು ತಿಂಗಳುಗಳ ಕಾಲ ಪರಾಮರ್ಶಿಸಿಯೇ ರಾಹುಲ್ ಬದಲಾವಣೆಗೆ ಮುದ್ರೆ ಒತ್ತಿದ್ರಂತೆ. ಇದೇ ತಂಡ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಂಪುಟ ಹೇಗಿರಬೇಕು ಅನ್ನೋದರ ದೂರದೃಷ್ಟಿತ್ವದ ವರದಿಯೊಂದನ್ನ ನೀಡಿತ್ತಂತೆ. ಇದನ್ನೇ ಮುಂದಿಟ್ಕೊಂಡು ರಾಹುಲ್ ಗಾಂಧಿ ರಾಜ್ಯ ನಾಯಕರ ಪಟ್ಟಿಯನ್ನ ರಿಜೆಕ್ಟ್ ಮಾಡಿದ್ದಾರೆ ಎನ್ನಲಾಗಿದೆ. ಆರ್ಎಸ್ಎಸ್ ಬಿಜೆಪಿ ವಿರುದ್ಧ ಸೈದ್ಧಾಂತಿಕ ಹೋರಾಟ. ಪಕ್ಷದ ಭವಿಷ್ಯದ ಆಸ್ತಿಯಾಗೋ ನಾಯಕರಿಗೆ ಮಣೆ. ಎಸ್, ಆರ್ಎಸ್ಎಸ್ ಮತ್ತು ಬಿಜೆಪಿ ವಿರುದ್ಧ ರಾಹುಲ್ ಸಮರ ಸಾರುತ್ತಲೇ ಬರುತ್ತಿದ್ದಾರೆ. ರಾಹುಲ್ರ ಈ ಸೈದ್ಧಾಂತಿಕ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಲ್ಲೋ ನಾಯಕರ ಅನಿವಾರ್ಯತೆ ಇದೆ. ಆ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಪ್ರಿಯಾಂಕ್ ಖರ್ಗೆ ನೋಂದಣಿ ಮಾಡಿಕೊಳ್ಳಿ ಹೋರಾಟ ನಡೆಸಿದ್ದಾರೆ. ಇಂಥ ಗಟ್ಟಿ ಹೋರಾಟದ ಧ್ವನಿಗಳು ಸಂಪುಟದಲ್ಲಿ ಹೆಚ್ಚೆಚ್ಚಿರಬೇಕು ಅನ್ನೋದು ರಾಹುಲ್ ಅಭಿಮತ.
ಅಷ್ಟೇ ಅಲ್ಲ, ಭವಿಷ್ಯದಲ್ಲಿ ಪಕ್ಷಕ್ಕೆ ಆಸ್ತಿಯಾಗುವಂತಹ ದೃಢ ಸಂಕಲ್ಪದ ನಾಯಕರು ಇರಬೇಕು ಅನ್ನೋದು ರಾಹುಲ್ ಅಭಿಮತ. ಸುನಿಲ್ ನೀಡಿರುವಂತಹ ವರದಿಯಲ್ಲೂ ಸಂಪುಟಕ್ಕೆ ಯಂಗ್ ಬ್ಲಡ್ ಅಗತ್ಯ ಅಂತಾನೆ ಉಲ್ಲೇಖಿಸಲಾಗಿದೆ. ಈ ವಿಚಾರವನ್ನ ಡಿಕೆಶಿ, ಸಿದ್ದು, ಹರಿಪ್ರಸಾದ್ಗೂ ಹೇಳಿದ್ರಂತೆ. ಆದರೆ ಏಕಾಏಕಿ ಸಂಪುಟದಿಂದ ಹಿರಿಯರನ್ನ ಬಿಟ್ಟು ಹೊಸಬರಿಗೆ ಮಣೆ ಹಾಕಿದ್ರೆ ಸಮಸ್ಯೆ ಅನ್ನೋದು ರಾಜ್ಯ ನಾಯಕತ್ವದ ವಾದ. ಹೀಗಾಗಿಯೇ ಹಳೆ ಹೊಸ ಮುಖಗಳ ಸಮ್ಮಿಶ್ರ ತಂಡದ ಸೂತ್ರವನ್ನ ಮೂವರು ನಾಯಕರು ರೂಪಿಸಿಕೊಂಡು ಹೋಗಿದ್ರಂತೆ. ಬಟ್ ಈ ಪಟ್ಟಿ ನೋಡಿ ಸುತಾರಾಮ್ ಆಗಲ್ಲ ಅಂದಿದ್ದಾರಂತೆ ರಾಹುಲ್. ಪಕ್ಷದ ಪರ ಗಟ್ಟಿಯಾಗಿ ನಿಲ್ಲುವ, ಭವಿಷ್ಯದಲ್ಲಿ ಬಿಜೆಪಿ ವಿರುದ್ಧ ರೂಪುಗೊಳ್ಳೋ ಹೋರಾಟಗಳನ್ನ ತಳಮಟ್ಟದಿಂದ ಅನುಷ್ಠಾನಕ್ಕೆ ತರುವ ಕೆಚ್ಚೆದೆಯ ಕಲಿಗಳು ಬೇಕೆನ್ನೋದು ರಾಹುಲ್ ಪಟ್ಟು. ಹೀಗಾಗಿ ತ್ರಿಮೂರ್ತಿಗಳ ಪಟ್ಟಿ ರಿಜೆಕ್ಟ್ ಮಾಡಿ ಹೊಸ ಲಿಸ್ಟ್ ರೆಡಿ ಮಾಡಿ ಅಂತ ಫರ್ಮಾನು ಹೊರಡಿಸಿದ್ದಾರೆ. ರಾಹುಲ್ ಸಿದ್ಧಪಡಿಸಿದ್ದರ ಹೊಸ ಮುಖಗಳ ಪಟ್ಟಿ. ದೆಹಲಿಯಿಂದ ಮರಳುತ್ತಿದ್ದಂತೆ ಖರ್ಗೆ ಮೊರೆ ಹೋದ ಸಿಎಂ. ಒಂದು ಮೂಲದ ಪ್ರಕಾರ ಖಾಲಿ ಇರುವ 20 ಸ್ಥಾನಗಳನ್ನ ಯಾರೆಲ್ಲ ಅಲಂಕರಿಸಬೇಕು ಅನ್ನೋದ್ರ ಬಗ್ಗೆ ರಾಹುಲ್ ಸ್ಪಷ್ಟವಾಗಿದ್ದಾರಂತೆ. ತಮ್ಮ ರಾಜಕೀಯ ತಂತ್ರಗಾರಿಕೆ ತಂಡದಿಂದ ಮಾಡಿಸಿರುವ ಗ್ರೌಂಡ್ ಸರ್ವೆ ಆಧರಿಸಿ ಬಹುತೇಕ ಹೊಸ ಮುಖಗಳಿಗೆ ರಾಹುಲ್ ಮಣೆ ಹಾಕಿದ್ದಾರೆ ಎನ್ನಲಾಗ್ತಿದೆ. ಆದರೆ ಇಷ್ಟು ದೊಡ್ಡ ರಿಸ್ಕ್ ಮುಂಬರುವ ಜಿಬಿಎ ಸ್ಥಳೀಯ ಸಂಸ್ಥೆಗಳ ಮೇಲೆ ಪರಿಣಾಮ ಬೀರಬಹುದು ಅನ್ನೋದು ಸ್ಥಳೀಯ ನಾಯಕರ ಆಂಬೋಣ. ಆದರೆ ಈ ವಾದ ಒಪ್ಪಲು ತಯಾರಿಲ್ಲದ ರಾಹುಲ್ ಮುಂದೆ ನೋಡೋಣ ಅಂದುಬಿಟ್ಟಿದ್ದಾರಂತೆ. ಇತ್ತ ಮುಂದಿನ ತಿಂಗಳು ವಿಧಾನಮಂಡಲ ಅಧಿವೇಶನಕ್ಕೆ ಸಿಎಂ ಮುಹೂರ್ತ ಇಟ್ಟಿದ್ದಾರೆ. ರಾಜ್ಯದಲ್ಲಿ ಬರ ತಾಂಡವವಾಡ್ತಿದೆ. ಬಿಜೆಪಿ ನಾಯಕರು ಅರೆ-ಬರೆ ಸಂಪುಟ ಅಂತ ಕುಟುಕುತ್ತಿದ್ದಾರೆ. ಹೀಗಾಗಿ ವಿಸ್ತರಣೆ ಅನಿವಾರ್ಯತೆಗೆ ಸಿಲುಕಿರುವ ಸಿಎಂ ಇವತ್ತು ಬೆಳಗ್ಗೆ ಖರ್ಗೆ ನಿವಾಸಕ್ಕೆ ದೌಡಾಯಿಸಿದ್ರು. ರಾಹುಲ್ ಜೊತೆ ದೆಹಲಿಯಲ್ಲಾದ ಚರ್ಚೆಯ ಸಾರಾಂಶ ನೀಡಿದ್ದಾರಂತೆ. ದೆಹಲಿಗೆ ಮರಳಲು ಸಜ್ಜಾಗಿದ್ದ ಎಐಸಿಸಿ ಅಧ್ಯಕ್ಷರೊಂದಿಗೆ ವಿಮಾನ ನಿಲ್ದಾಣದವರೆಗೂ ಸಿಎಂ ಪಯಣಿಸಿದ್ದಾರೆ. ಮಾರ್ಗದುದ್ದಕ್ಕೂ ವಿಸ್ತರಣೆ, ಗಜಪ್ರಸವ ಬೇಗ ಮಾಡಿ ಮುಗಿಸಿ ಅಂತಾನೆ ಭಿನ್ನಹಿಸಿಕೊಂಡಿದ್ದಾರೆ. ಒಳನೋಟಕ್ಕಿರೋ ಮಾಹಿತಿಯಂತೆ ಸೋಮವಾರದಿಂದ ಸಂಸತ್ ಮುಂಗಾರು ಅಧಿವೇಶನ ಆರಂಭ ಆಗ್ತಿದೆ. ಹೀಗಾಗಿ ಮುಂದೂಡಿಕೆ ಆಗಿರುವ ವಿಸ್ತರಣೆ ಚರ್ಚೆ ಮತ್ತಿನ್ಯಾವಾಗ ಅನ್ನೋದು ಖುದ್ದು ರಾಜ್ಯ ನಾಯಕರಿಗೂ ಗೊತ್ತಾಗ್ತಿಲ್ವಂತೆ. ದೆಹಲಿ ಮೂಲಗಳ ಉಲ್ಲೇಖದಂತೆ ಮಂಗಳವಾರದ ನಂತರ ದೆಹಲಿ ಪುಲಾವ್ ಬರಬಹುದು ಅನ್ನೋ ಚರ್ಚೆಗಳಿದ್ಯಂತೆ. ಆದರೆ ಹೊಸ ಮುಖಗಳ ಸೈದ್ಧಾಂತಿಕ ನೆಲೆಗಟ್ಟಿನ ನಾಯಕರಿಗೆ ಪಟ್ಟಾಭಿಷೇಕದ ರಾಹುಲ್ ಕನಸು ಎಷ್ಟರ ಮಟ್ಟಿಗೆ ಸಾಕಾರ ಆಗತ್ತೆ? ಆ ಜಾಕ್ಪಾಟ್ ಸೇನಾನಿಗಳು ಯಾರೆಲ್ಲ ಅನ್ನೋದು ಕಾಂಗ್ರೆಸ್ ಶಾಸಕರನ್ನೇ ಕಾಡ್ತಿದೆಯಂತೆ.